ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ನಾನು ಯಾವುದೇ ಆರ್ಟ್ ಅಥವಾ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋನ ಮಾಡಿ ತೋರ್ಸಾತಿಲ್ಲ. ಬದಲಿಗೆ ನಿಮ್ಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಒಂದು ಸೂಪರ್ ಆಗಿರೋ ಎಕ್ಸಿಬಿಷನ್ನ ನಾನು ನಿಮ್ಗೆ ಇಲ್ಲಿ ಪರಿಚಯಿಸ್ತೀನಿ. ಸ್ನೇಹಿತರ, ಈ ಎಕ್ಸಿಬಿಷನ್ ಎಲ್ಲಿ ನಡೆಯತೈತಿ, ಹೆಂಗೆ ನಡೀತೈತಿ, ಹಂಗೆ ಇದ್ರೊಳಗೆ ಏನೆಲ್ಲ ಸಿಗ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಇದರದ್ದು ರಿಲೇಟೆಡ್ ಶಾರ್ಟ್ ವಿಡಿಯೋಸ್ನು ಅಪ್ಲೋಡ್ ಮಾಡೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಂಬರ್ರಿ. ಸ್ನೇಹಿತರ, ನಾನು ಇವತ್ತು ಬಂದಿರೋದು ಕಾರಿಗಾರ್ ಬಜಾರ್ ಎಕ್ಸಿಬಿಷನ್ಗೆ. ಇದು ಬೆಂಗಳೂರಿನಾಗಿರೋ ಜಯಮಹಲ್ ಹೋಟೆಲ್ ಪ್ಯಾಲೇಸ್ ಗ್ರೌಂಡ್ನಾಗ ನಡೆಯತೈತಿ. ಈ ಎಕ್ಸಿಬಿಷನ್ ಜನವರಿ 17ರಿಂದ ಶುರುವಾಗಿ ಜನವರಿ 26ವರೆಗೂ ನಡೀತೈತಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ. ಬರೀ ಈ ಎಕ್ಸಿಬಿಷನ್ದ ಕಂಪ್ಲೀಟ್ ಡೀಟೇಲ್ಸ್ ಏನಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲೇ ವಿಶಾಲವಾದ ಜಾಗದಾಗ ಫ್ರೀ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಡ್ಲಾಗಿದೆ. ನಂತರ ಇಲ್ಲಿ ಎಂಟ್ರಿ ಫೀ ಒಬ್ಬರಿಗೆ 100 ರೂಪಾಯಿ. ಈ ಟಿಕೆಟ್ಸ್ನ ನಾವು ಆನ್ಲೈನ್ದಾಗೂ ಬುಕ್ ಮಾಡ್ಕೊಂಬರ್ಬೋದು. ಅದರದ್ದು ಲಿಂಕ್ನ ಮತ್ತು ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋರಿ. ಸ್ನೇಹಿತರೆ, ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳ ಒಟ್ಟು 200 ಮಾಸ್ಟರ್ ಕುಶಲಕರ್ಮಿಗಳು ಹಾಗೂ 50% ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಪ್ರಸಿದ್ಧ ಕುಶಲಕರ್ಮಿಗಳ ಕರಕುಶಲ ವಸ್ತು ಪ್ರದರ್ಶನ ಇದಾಗಿದೆ. ಸ್ನೇಹಿತರ, ಈ ಎಕ್ಸಿಬಿಷನ್ನಾಗ ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಲೈನ್ ಆಗಿ ಸಾಕಷ್ಟು ಸ್ಟಾಲ್ಸ್ಗಳು ಕಾಣ್ತಾವೆ. ಅಷ್ಟೇ ಅಲ್ಲದೆ ಸ್ನೇಹಿತರ, ಪ್ರತಿಯೊಂದು ಸ್ಟಾಲ್ಸ್ ಮುಂದೂ ಅವರ ರಾಜ್ಯ ಮತ್ತು ಅವರ ಕಲೆಯ ನಾಮಫಲಕವನ್ನು ಹಾಕಿರ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದೊಳಗೆ ಇರೋದ್ರಿಂದ ಅವರ ಸೋಷಿಯಲ್ ಮೀಡಿಯಾ ಲಿಂಕನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಅದನ್ನು ಕೂಡ ಸೇವ್ ಮಾಡಿಕೊಂಡು ನಂತರ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸ್ನೇಹಿತರೆ, ಇವಾಗ ಏನು ನೋಡತ್ತೀರಿ, ಇಲ್ಲಿ ಸೈಕಲ್, ಬೈಕ್, ಟಾಂಗಾ ಈ ರೀತಿ ಬೆಂಡಿಂಗ್ ವೈರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕ್ರಾಫ್ಟ್ನ ಮಾಡ್ಯಾರ. ಅದಷ್ಟೇ ಅಲ್ಲದೆ ನಿಮ್ಗೆ ನೇಮ್ ಬೋರ್ಡ್ನು ಕೂಡ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನೋಡಿದ್ರೆ ಕಲಂಕಾರಿ ಪ್ರಿಂಟ್ ಇರೋ ಥರ ಬೆಡ್ ಲ್ಯಾಂಪ್ಸ್, ಲ್ಯಾಟನ್, ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಸೈಜಸ್ನಾಗೂ ಅವೈಲೇಬಲ್ ಅದಾವು. ಇದು ರಾಜಸ್ಥಾನ್ ಫೇಮಸ್ ಆರ್ಟು. ಇವುಗಳನ್ನ ನಾವು ಒಂದೊಂದು ಪೀಸ್ ನಾವು ಕಸ್ಟಮೈಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ವಾಲ್ ಹ್ಯಾಂಗಿಂಗ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ರಾಜಸ್ಥಾನದ ಬಗ್ರೂ ಸಾರೀಸ್ನು ನೋಡೋಕೆ ಸಿಗ್ತಾವೆ. ಅದಷ್ಟೇ ಅಲ್ಲದೆ ಕಾಶ್ಮೀರ್ ಫೇಮಸ್ ಪಶಮ್ ಎಂಬ್ರಾಯ್ಡ್ರೀಸ್ ಇರೋ ಶಾಲ್ಸ್, ಜಾಕೆಟ್ಸ್, ವ್ಯಾಲೆಟ್ಸ್ ಎಲ್ಲನೂ ಇಲ್ಲಿ ಸಿಗ್ತಾವೆ. ನಂತರ ಇವಾಗೇನು ನೋಡತ್ತಿಲ್ಲ, ಇದೆಲ್ಲ ವುಡ್ಡಿಂದ ಮಾಡಿರೋ ಎಲ್ಲ ರೀತಿ ಪ್ಲ್ಯಾಂಟರ್ಸು ಇಲ್ಲಿ ನಮ್ಗೆ ಸಿಗ್ತಾವೆ. ಇವುಗಳನ್ನ ನಾವು ಇಂಡೋರ್ ಪ್ಲ್ಯಾಂಟ್ಸ್ ಡೆಕೋರ್ ರೀತಿ ಮಾಡಿಕೊಂಡು ಮನಿನ ಡೆಕೋರೇಟ್ ಮಾಡ್ಕೋಬೋದು. ನಂತರ ರಾಜಸ್ಥಾನದ ಇನ್ನೊಂದು ಫೇಮಸ್ ಆರ್ಟ್ ಪೇಪರ್ ಮ್ಯಾಶ್ ಮಂದಾನ ಆರ್ಟ್ ಅಂತ. ಇಲ್ಲಿ ನಮ್ಗೆ ಕಾಫಿ ಟೀ ಕೋಸ್ಟರ್ಸ್, ವಾಲ್ ಮಿರರ್ಸ್, ವಾಲ್ ಪೇಂಟಿಂಗ್ಸ್ ಎಲ್ಲದು ಅವೈಲೇಬಲ್ ಅದಾವೆ. ನೆಕ್ಸ್ಟ್ ಏನು ನೋಡತ್ತೀರಿ, ಇವೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರೀಸ್. ಇದ್ರೊಳಗೆ ನಿಮ್ಗೆ ನೆಕ್ ಪೀಸ್, ಇಯರಿಂಗ್ಸ್, ಬ್ರೇಸ್ಲೆಟ್ಸ್ ಎಲ್ಲ ರೀತಿ ನಿಮ್ಗೆ ಅವೈಲೇಬಲ್ ಅದಾವೆ. ನಂತರ ಬಂದ್ರೆ ಉತ್ತರ ಪ್ರದೇಶದ ಫೇಮಸ್ ಅಮೈರಾ ಹ್ಯಾಂಡ್ ಕ್ರಾಫ್ಟೆಡ್ ಕ್ಯಾಂಡಲ್ ಹೋಲ್ಡರ್ಸ್, ಲ್ಯಾಂಪ್ಸ್, ಲಾಟನ್ಸ್, ಶ್ಯಾಂಡಿಲಿಯರ್ ಎಲ್ಲ ಪುರಾತನ ಕಾಲದ ಡಿಸೈನ್ಸ್ನಾಗ ನಾವಿಲ್ಲಿ ನೋಡ್ಬೋದು. ನಂತರ ರಾಜಸ್ಥಾನದ ಲೆದರ್ ಸ್ಲಿಪ್ಪರ್ಸು ಇಲ್ಲಿ ಅವೈಲೇಬಲ್ ಅದಾವು. ಜೊತೆಗೆ ರಾಜಸ್ಥಾನದ ಇನ್ನೊಂದು ಆರ್ಟ್ ಅಥವಾ ಪೇಂಟಿಂಗ್ ಏನು ಹೇಳ್ತೀವಿ, ಇದು ನಮ್ಗೆ ಇಲ್ಲಿ ಪೇಂಟಿಂಗ್ ಫ್ರೇಮ್ಸು ಸಿಗ್ತಾವು. ಅದಷ್ಟೇ ಅಲ್ಲದೆ ಪ್ರತಿ ಸ್ಟಾಲ್ಸ್ನವರು ಅವ್ರದ್ದು ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನು ಯೂಸ್ ಮಾಡಿಕೊಂಡು ಪರ್ಸ್ನಲ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟಾಲ್ ನೋಡಿದ್ರೆ ಪಾಂಡಿಚೇರಿದ ಆರೋಧನಮ್ ಅಂತ ಹೇಳಿ ಒಂದು ಸ್ಟಾಲ್ ಐತಿ. ಅಲ್ಲಿ ನಮಗೆ ಸೆಂಟೆಡ್ ಅಗರ್ಬತ್ತೀಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಆಮೇಲೆ ಎಸೆನ್ಷಿಯಲ್ ಆಯಿಲ್ಸ್ ಈ ರೀತಿ ಎಲ್ಲದು ಅವೈಲೇಬಲ್ ಐತಿ. ಸ್ನೇಹಿತರ, ನಾನು ನಿಮ್ಗಿಲ್ಲಿ ಒಂದೊಂದು ಸ್ಟಾಲ್ದು ಡೀಟೇಲ್ಸ್ನ ಹೇಳ್ಕೊತ ಹೋದ್ರೆ ನಿಮಗೂ ಕೇಳಕ್ಕೆ ಬೋರ್ ಆಗ್ತೈತಿ. ಹಾಗಾಗಿ ಈಗ ವಿಡಿಯೋನ ಮ್ಯೂಸಿಕ್ ಜೊತೆ ಕಂಟಿನ್ಯೂ ಮಾಡೋಣಂತ. ಸ್ನೇಹಿತರ, ಇಲ್ಲಿ ನಾನು ಸ್ಟಾಲ್ಸ್ ನೋಡ್ದಂಗೆ ಹೆಚ್ಚಾಗಿ ಸ್ಟಾಲ್ಸ್ ಹಾಕಿರೋದು ರಾಜಸ್ಥಾನ್ ಮತ್ತು ಗುಜರಾತದ. ಅದ್ರ ಜೊತೆಗೆ ಮಧ್ಯಪ್ರದೇಶ್, UP ಎಲ್ಲದೂ ಅವೈಲೇಬಲ್ ಇರ್ತೈತಿ. ಆನಂತರ ಇನ್ನೊಂದು ಮಾತು,
ಇಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸು ಆಲ್ಮೋಸ್ಟ್ 99% ಹ್ಯಾಂಡ್ಮೇಡ್ ಇರ್ತೈತಿ. ಮಷಿನ್ ಮೇಡ್ಗೂ ಮತ್ತು ಹ್ಯಾಂಡ್ ಮೇಡ್ಗೂ ಭಾಳ ಡಿಫ್ರೆನ್ಸ್ ಇರ್ತೈತಿ. ಹಾಗಾಗಿ ಇಲ್ಲಿ ಸಿಗುವಂಥ ಎಲ್ಲ ವಸ್ತುಗಳ ಪ್ರೈಸ್ ಏನಿರ್ತೈತಿ ಅದು ಸ್ವಲ್ಪ ಜಾಸ್ತಿನೇ ಇರ್ತೈತಿ. ಹಾಗಾಗಿ ನೀವು ಪರ್ಚೇಸ್ ಮಾಡುವಾಗ ನಿಮ್ಮ ನೀಡ್ ಏನೈತಿ ಅನ್ನೋದು ನೋಡಿಕೊಂಡು ನೀವು ಇಲ್ಲೇ ಪರ್ಚೇಸ್ ಮಾಡಿರಿ. ಇನ್ನೊಂದು ಮತ್ತು ಸ್ನೇಹಿತರೆ, ನೀವು ಇಲ್ಲೇ ಹೋದ್ರೆ ಏನು ತೊಗೊಳಬೇಕಂತ ಏನಿಲ್ಲ, ನೀವಿಲ್ಲಿ ಹೋಗಿ ಐಡಿಯಾಸ್ನೂ ಕಲೆಕ್ಟ್ ಮಾಡ್ಕೋಬೋದು. ಇವಾಗ ನೋಡ್ರಿ, ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಚಾನಲ್ ಐತಿ. ಸೊ ಹಾಗಾಗಿ ನಾನಿಲ್ಲಿ ಹೋಗಿ ಈ ರೀತಿಯಾದಂಥ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ನ ನೋಡ್ಕೊಂಡು ಬಂದಮೇಲೆ ನನಗೊಂದು ಐಡಿಯಾ ಬರ್ತೈತಿ. ಅವ್ರು ಮಾಡಿರೋ ಆರ್ಟ್ ಫಾರ್ಮ್ಸ್ನ ನನ್ನ ಹತ್ರ ಇರೋ ಮಟೀರಿಯಲ್ಸ್ನಾಗ ನಾನು ಹೆಂಗೆ ಕ್ರಿಯೇಟಿವ್ ಆಗಿ ರೆಡಿ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗ್ತೈತಿ. ಹಂಗೆ ಉದಾಹರಣೆಗೆ ಸ್ನೇಹಿತರೆ, ಈಗ ನಾವು ಯಾವುದೋ ಒಂದು ಪ್ಲೇಸಿಗೆ ಟ್ರಿಪ್ ಹೋಗತ್ತೀವಂದ್ರೆ ಅಲ್ಲಿ ನಾವು ಎಂಜಾಯ್ಮೆಂಟ್ ಜೊತೆಗೆ ಆ ಪ್ಲೇಸ್ದು ಹಿಸ್ಟ್ರಿ ಏನೈತಿ, ಅಲ್ಲಿ ಆ ಪ್ಲೇಸ್ ಯಾವ್ದು ಫೇಮಸ್ ಐತಿ, ಅಲ್ಲಿ ಏನೆಲ್ಲ ಸಿಗ್ತೈತಿ ಅನ್ನೋ ಎಲ್ಲ ಮಾಹಿತಿನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಬರೀ ಎಂಜಾಯ್ಮೆಂಟ್ ಒಂದು ಮಾಡಿ ಬರೋದ್ರಿಂದ ಏನೂ ಯೂಸ್ ಆಗಲ್ಲ. ರಿಟರ್ನ್ ಬರುವಾಗ ಆ ಪ್ಲೇಸ್ದು ಮೆಮೊರೀಸ್ ಜೊತೆಗೆ ಒಳ್ಳೆ ಥಾಟ್ಸು, ಒಳ್ಳೆ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿದಾಗ ಆ ಪ್ಲೇಸಿಗೆ ವಿಸಿಟ್ ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಒಂದು ವ್ಯಾಲ್ಯೂ ಅನ್ನೋದು ಆ್ಯಡ್ ಆಗ್ತೈತಿ. ಇದಕ್ಕೆ ನೀವೇನಂತೀರಿ? ನಮ್ಮ ಹಿರಿಯರು ಹೇಳ್ದಂಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಂಗೆ ಯಾವಾಗಲೂ ನಾವು ಎಕ್ಸ್ಪ್ಲೋರ್ ಮಾಡ್ಕೋತಿರ್ಬೇಕು. ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋ ಕುತೂಹಲನ ಬೆಳೆಸ್ಕೊಳ್ತಿರ್ಬೇಕು. ಅದ್ರ ಜೊತೆಗೆ ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಡಬೇಕು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಜೀವನದಾಗೂ ನಾವೇನಾದರೂ ಹೊಸದನ್ನು ಕಾಣಕ್ಕೆ ಸಾಧ್ಯ ಆಗ್ತೈತಿ. ಸ್ನೇಹಿತರ, ಇಲ್ಲಿ ವಸ್ತು ಪ್ರದರ್ಶನದ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಅವುಗಳಲ್ಲಿ ಮೊದಲನೇದು ನೇರ ಕರಕುಶಲ ಪ್ರದರ್ಶನಗಳು, ಅಂದ್ರೆ ಲೈವ್ ಆರ್ಟ್ ಡೆಮಾನ್ಸ್ಟ್ರೇಷನ್. ಜೊತೆಗೆ ಅಲ್ಲಿನ ದೈನಂದಿನ ಜನಪದ ಪ್ರದರ್ಶನಗಳನ್ನ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಡೆಸ್ಕೊಡ್ಲಾಗುತ್ತೆ. ಜೊತೆಗೆ ಎಲ್ಲ ವಯೋಮಾನದವರಿಗೆ ವಾರದ ದಿನಗಳ ಕಾರ್ಯಾಗಾರಗಳು, ಅಂದರೆ ಆರ್ಟ್ ವರ್ಕ್ಶಾಪ್ಸ್ ಏನು ಹೇಳ್ತೀವಿ, ಅದನ್ನು ಇಲ್ಲಿ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ನಡೆಸ್ಕೊಡ್ಲಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸ್ನೇಹಿತರೆ, ಇವಾಗೇನು ಜನವರಿ 2026ರಲ್ಲಿ ಈ ಎಕ್ಸಿಬಿಷನ್ ನಡೀತಾ ಇದೆ. ಇದು 2ನೇ ಆವೃತ್ತಿ. ಅಂದರೆ ಇದರ ಮೊದಲನೇ ಆವೃತ್ತಿ ಆಗಸ್ಟ್ ತಿಂಗಳ 2025ರಲ್ಲಿ ನಡೆದಿತ್ತು. ಅದು ತುಂಬ ಒಳ್ಳೆ ಸಕ್ಸಸ್ನ ಕಂಡ ನಂತರ 2ನೇ ಆವೃತ್ತಿ ಅಂದರೆ ಸೆಕೆಂಡ್ ಎಡಿಷನ್ನ ಕಾರಿಗಾರ್ ಬಜಾರ್ನವರು ಮತ್ತೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದರು. ಹಾಗಾಗಿ ಪ್ರತಿ ವರ್ಷ ಈ ವಸ್ತು ಪ್ರದರ್ಶನ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ನೇಹಿತರ, ನಮ್ಮ ಕರ್ನಾಟಕದ ಬೆಂಗಳೂರಿನಾಗಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯ ಒಳಗೂ ಕಾರಿಗಾರ್ ಬಜಾರ್ನವರು ವರ್ಷವಿಡೀ ತಮ್ಮ ವಸ್ತು ಪ್ರದರ್ಶನದ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ. ಅದರದೆಲ್ಲ ಡೀಟೇಲ್ಸ್ ನಿಮಗೆ ಬೇಕಂದ್ರೆ ಹೇಳ್ರಿ, ನಾನು ಅದರ ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ. ಏನಿಲ್ಲ, ನೀವು ಜಸ್ಟ್ ಆ ವೆಬ್ಸೈಟ್ನಾಗ ಹೋಗಿ ಮೇಲ್ ID ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಎಲ್ಲಿ ನಡೀತೈತಿ, ಯಾವಾಗ ಇರ್ತೈತಿ ಅನ್ನೋ ಎಲ್ಲ ಇವೆಂಟ್ ಡೀಟೇಲ್ಸ್ ನಿಮ್ಗೆ ಮೊದಲ ಬಂದು ಸೇರ್ತಾವೆ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಸ್ನೇಹಿತರ, ಆಗಲೇ ಹೇಳ್ದಂಗೆ ನಾವಿಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್, ಅದಷ್ಟೇ ಅಲ್ಲದೆ ವಿಭಿನ್ನ ರೀತಿಯೊಳಗೆ ನೇಯ್ದ ಕೈಮಗ್ಗದ ಬಟ್ಟೆಗಳು, ಸಾಕಷ್ಟು ಎಲ್ಲ ತರಹದ ಮನೆ ಅಲಂಕಾರಿಕ ವಸ್ತುಗಳು, ಜೊತೆಗೆ ಅಧಿಕೃತ ಪ್ರಾದೇಶಿಕ ರುಚಿಗಳನ್ನ ನಾವಿಲ್ಲಿ ಸವಿಬಹುದು.
ಸ್ನೇಹಿತರೆ, ನಾವು ಈ ಎಕ್ಸಿಬಿಷನ್ ಮುಗಿಸಿ ಎಕ್ಸಿಟ್ ಗೇಟ್ ಹತ್ರ ಬರುವಾಗ ನಮಗಲ್ಲೇ ಫುಡ್ ಕೋರ್ಟ್ ಸಿಗ್ತೈತಿ. ಅಲ್ಲೇ ನಾವು ಎಲ್ಲ ಸ್ಟೇಟ್ದು ಸ್ಪೆಷಲ್ ಡಿಶಸ್ ವೆರೈಟೀಸ್ನ ನಾವು ಇಲ್ಲೇ ಟ್ರೈ ಮಾಡ್ಬೋದು. ಸ್ನೇಹಿತರೆ, ಈ ಎಕ್ಸಿಬಿಷನ್ದು ಒಂದು ಟ್ಯಾಗ್ ಲೈನ್ ಐತಿ. ದಿಸ್ ಈಸ್ ನಾಟ್ ಜಸ್ಟ್ ಅ ಬಜಾರ್, ಇಟ್ ಈಸ್ ಅ ಮೀಟಿಂಗ್ ಆಫ್ ಹೆರಿಟೇಜ್, ಹ್ಯಾಂಡ್ಸ್ ಆ್ಯಂಡ್ ಹಾರ್ಟ್ ಅನ್ನೋ ಹಂಗೆ ಈ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಕೈಕಲೆ, ಪರಂಪರೆ, ಸಂಸ್ಕೃತಿ, ಜೀವಂತ ಕರಕುಶಲ ಸಂಪ್ರದಾಯ ಮತ್ತು ಅವುಗಳನ್ನು ಅವಲಂಬಿಸಿರೋ ಸಮುದಾಯಗಳನ್ನು ಪರಿಚಯಿಸುವುದು, ಆ ಕಲೆಗಳನ್ನು ಉಳಿಸಿ ಬೆಳೆಸುವುದಾಗಿದೆ. ಕೊನೆಯದಾಗಿ ಸ್ನೇಹಿತರೆ, ಕಣ್ಣಿಗೆ ಒಳ್ಳೆ ನೋಟ, ಬಾಯಿಗೆ ಒಳ್ಳೆ ರುಚಿ, ಹಾಗೆ ಎಲ್ಲದನ್ನು ನೋಡಿ ಸವಿದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಜಾಗ. ಸ್ನೇಹಿತರ, ಈ ಇನ್ಫಾರ್ಮೇಟಿವ್ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ನಾಗ ತಿಳಿಸ್ರಿ. ಮುಂದೆ ಬರೋ ವೀಡಿಯೋಸ್ನಾಗ ನಾನು ಇದೇ ರೀತಿಯಾದಂಥ ಇವೆಂಟ್ಸ್, ಎಕ್ಸಿಬಿಷನ್ ರಿಲೇಟೆಡ್ ವೀಡಿಯೋಸ್ನ ನಾನು ನಿಮ್ಗೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಇವೆಂಟ್ ಸ್ಟಾರ್ಟ್ ಆಗೋ ಮುಂಚೆನ ತಿಳ್ಸೋಕೆ ಟ್ರೈ ಮಾಡ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಾತೀರಿ, ಮೊದಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬಂದು ಸೇರ್ತಾವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋದಾಗ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.